ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಇವತ್ತಿಂದ ಸೀರಿಯಲ್‌ನಲ್ಲಿ ಹೊಸ ಹೊಸ ಟ್ವಿಸ್ಟ್‌ಗಳು ಶುರುವಾಗತ್ತೆ. ಮೊದಲನೇ ಟ್ವಿಸ್ಟ್ ಏನಂದ್ರೆ ಇದರಲ್ಲಿ ತಾರಾನ ಸಾಕೊಂಡಿರೋ ತಂದೆ ಮೋಹನ್ ಅವರು ಆ ಶಿವಾರೆಡ್ಡಿ ಕಡೆಯವರಿಂದ ಒದೆ ತಿಂದು ತುಂಬಾನೇ ಸೀರಿಯಸ್ ಆಗಿ ಅಡ್ಮಿಟ್ ಆಗಿರ್ತಾರಲ್ವಾ, ಅವರು ಇವತ್ತು ತೀರೋಗ್ತಾರೆ. ಅವರು ಸಾಯೋಕ್ಕೂ ಮುಂಚೆ ತಾರನ್ಗೆ ಅವಳ ತಂದೆ ತಾಯಿನ ಹುಡ್ಕೋದಿಕ್ಕೆ ಹೇಳೋದಿಕ್ಕೆ ಅಂತ ತುಂಬಾನೇ ಪ್ರಯತ್ನ ಪಡ್ತಾರೆ. ಆದ್ರೆ ಅವರಿಂದ ಅದು ಸಾಧ್ಯ ಆಗೋದಿಲ್ಲ. ಅಷ್ಟರಲ್ಲಿ ಅವರು ಮಂಜನ್ನ ಕರೆದು ಮಂಜನ್ಗೆ ತಾರನ್ ಜವಾಬ್ದಾರಿನ ವಹಿಸಿ ಇನ್ಮೇಲೆ ನೀನ್ ಇವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಹಾಗೆ ತೀರೋಗ್ತಾರೆ. ಕಣ್ ಮುಂದೆ ತಂದೆ ತೀರೋಗೋದನ್ನ ನೋಡ್ಕೊಂಡು ತಾರಾ ತುಂಬಾನೇ ನೊಂದ್ಕೋತಾಳೆ. ತನಗ್ ಯಾರು ಇಲ್ಲ, ತಾನು ಒಂಟಿ ಅಂತ ಅವಳು ತುಂಬಾನೇ ಫೀಲ್ ಮಾಡ್ಕೋತಿರ್ತಾಳೆ. ಆದ್ರೆ ಮೋಹನ್ ಅವರು ಸಾಯಕ್ಕೂ ಮುಂಚೆ ತಾರನ್ಗೆ ಅಂತ ಒಂದಷ್ಟು ವಸ್ತುಗಳನ್ನ ಬಿಟ್ಟು ಹೋಗಿರ್ತಾರೆ. ಹಾಗೆ ತಾರಾ ತನ್ಗೆ ಎಲ್ ಸಿಕ್ಕದ್ಲು, ಯಾವ ಪರಿಸ್ಥಿತಿನಲ್ಲಿ ಸಿಕ್ಕದ್ಲು, ಮತ್ತೆ ಅವಳು ಚಿಕ್ಕ ಹುಡುಗಿ ಇದ್ದಾಗ ತನ್ಗೇನೇನ್ ನೆನಪಿತ್ತು ಅದನ್ನೆಲ್ಲ ಅವರು ಒಂದು ಡೈರಿಲಿ ಬರ್ದಿರ್ತಾರೆ. ಆ ಡೈರಿ ಏನಾದ್ರೂ ತಾರನ್ ಕೈಗ್ ಸಿಕ್ಕಿದ್ರೆ ತಾರನ್ಗೆ ತನ್ ಹಳೇದೆಲ್ಲ ನೆನ್ಪಗ್ ಬಂದು ತನ್ ತಂದೆ ತಾಯಿನ ಸೂರ್ಯನ್ನ ಹುಡ್ಕೋದಿಕ್ಕೆ ಪ್ರಯತ್ನ ಪಡ್ತಾಳೆ. ಈ ಒಂದು ಸ್ಟೋರಿ ಬಂದು ತುಂಬಾನೇ ರೋಚಕತೆಯಿಂದ ಕೂಡಿದೆ. ಮತ್ತೆ ನಾನೀಗಾಗ್ಲೇ ಹೇಳ್ದಂಗೆ ಸ್ಟೋರಿನಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಆಗತ್ತೆ. ನಾನ್ ಹೇಳಿರೋ ಸ್ಟೋರಿಲಿ ಕೆಲವೊಂದು ಬಂದ್ರೆ ಕೆಲವೊಂದು ಬರೋದಿಲ್ಲ. ಯಾಕಂದ್ರೆ ಆ ಪಾರ್ಟ್ ಅಲ್ಲಿ ಮೋಹನ್ ಅವರು ಸತ್ತಿದ್ದಾರೆ ಅನ್ನೋ ರೀತಿ ಇವಾಗ ತೋರ್ಸಿರೋದ್ರಿಂದ ಮೋಹನ್ ಅವ್ರ ಪಾರ್ಟ್ ಅದ್ರಲ್ಲಿ ಕೊಲ್ಯಾಪ್ಸ್ ಆಗತ್ತೆ. ಇನ್ ಮುಂದೆ ತಾರಾ ಮತ್ತೆ ಮಂಜುನ್ ಲವ್ ಸ್ಟೋರಿ ಯಾವ ರೀತಿ ಹೋಗುತ್ತೆ, ಸ್ಟೋರಿನಲ್ಲಿ ಯಾವ ರೀತಿ ಹೊಸ ಹೊಸ ಟ್ವಿಸ್ಟ್ ಬರುತ್ತೆ, ಇದೆಲ್ಲ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಮತ್ತೆ ಇವತ್ತಿನ ಎಪಿಸೋಡ್ ನಲ್ಲಿ ರೋಹಿಣಿ ತಾನ್ ಸಾಯ್ತೀನಿ ಅಂತ ಮನೋಜನ್ಗೆ ಹೆದರಿಸಿ ತನ್ ಕೆಲ್ಸನ ಸಾಧಿಸ್ಕೊಳ್ಳೋದಿಕ್ಕೆ ಅಂತ ನೋಡ್ತಿರ್ತಾಳೆ. ಅಲ್ಲಿಗೆ ಸೂರ್ಯ ಬಂದು ಯಾವ ರೀತಿ ಅವನನ್ನ ಬಚಾವ್ ಮಾಡ್ತಾನೆ ಅನ್ನೋದನ್ನ ನಾನು ಈಗಾಗ್ಲೇ ಹೇಳಿದೀನಿ. ಯಾರ್ಯಾರು ಆ ಒಂದು ಎಪಿಸೋಡ್ ನ ನೋಡಿಲ್ಲ ಹೋಗಿ ನೋಡ್ಕೊಂಡ್ ಬನ್ನಿ. ಹಾಗೆ ಆದಷ್ಟು ಬೇಗ ಸೂರ್ಯ ಮತ್ತೆ ತಾರಾ ಇಬ್ರು ಒಂದಾಗ್ಲಿ, ಮತ್ತೆ ತಾರಾ ಇವ್ರ ಮನೆಗೆ ಸೇರ್ಲಿ ಅಂತ ಹಾರೈಸ್ತಾ ಸಂಚಿಕೆನ ಶುರು ಮಾಡೋಣ. ಸಂಚಿಕೆಯ ಶುರುವಿನಲ್ಲಿ ಈ ಮೋಹನ್ ಅವರು ತೀರೋಗಿರೋದ್ರಿಂದ ಕಂಪ್ಲೀಟ್ ಆಗಿ ಇವಾಗ ವಿಶಾಲಾಕ್ಷಿಗೆ ಅವನ ಸಂಪೂರ್ಣ ಆಸ್ತಿ ಜೊತೆಗೆ ತಾರನ್ನ ನೋಡ್ಕೊಳ್ಳೋ ಜವಾಬ್ದಾರಿನೂ ಸಿಗುತ್ತೆ. ತಾರಾ ಯಾವಾಗ ಸೂರ್ಯನ್ ತಂಗಿ ಮತ್ತೆ ಆ ಶಾಂತಿ ಮಗಳು ಅಂತ ವಿಶಾಲಗೆ ಗೊತ್ತಾಗುತ್ತೋ ಅವತ್ತಿಂದಾನೇ ಅವಳು ಇವ್ರೆಲ್ರನ್ನು ದೂರ ಇಡ್ಬೇಕು ಅಂತಾನೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾಳೆ. ಅದಕ್ಕೋಸ್ಕರನೇ ಅವಳು ತಾರನ್ನ ಯಾವ್ದೇ ಕಾರಣಕ್ಕೂ ಆ ಮಂಜಿನ್ಗೆ ಮದ್ವೆ ಮಾಡ್ಕೊಡ್ಬಾರ್ದು. ಮಂಜಿನ್ಗೆ ಮದ್ವೆ ಮಾಡ್ಕೊಟ್ರೆ ಈ ಇಡೀ ಆಸ್ತಿ ಎಲ್ಲ ಮಂಜಿನ್ಗೆ ಹೋಗ್ ಸೇರುತ್ತಲ್ಲ ಅಂತ ತನ್ನ ಕುತಂತ್ರ ಬುದ್ಧಿನ ಉಪಯೋಗಿಸಿ ತಾರನ್ನ ಹೌಸ್ ಅರೆಸ್ಟ್ ಮಾಡಿರ್ತಾಳೆ. ಈ ವಿಷಯ ತಾಯಮ್ಮಂಗೆ ಗೊತ್ತಾಗಿ ಹೇಗಾದ್ರೂ ಮಾಡಿ ಮಂಜಿನ್ಗೆ ಮತ್ತೆ ಸೂರ್ಯಂಗೆ ವಿಷಯ ತಿಳಿಸ್ಲೇಬೇಕು ಅಂತ ತುಂಬಾನೇ ಒದ್ದಾಡ್ತಿರ್ತಾಳೆ. ಯಾಕಂದ್ರೆ ಈ ಹಿಂದೆ ಸೂರ್ಯ ಮನೆಗ್ ಬಂದು ಮೋಹನ್ಗೆ ರೌಡಿಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿರ್ತಾನಲ್ವಾ, ಅದರಿಂದಾಗಿ ತಾರಮ್ಮನ್ಗೂ ಏನಾದ್ರೂ ಇವ್ರು ಸಹಾಯ ಮಾಡ್ಬೋದೇನೋ ಅಂತ ಅವಳು ಯೋಚನೆ ಮಾಡ್ತಾ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಂತ ನೋಡ್ತಿರ್ತಾಳೆ. ಅಷ್ಟ್ರಲ್ಲಿ ಈ ವಿಷಯ ವಿಶಾಲ್ಗೆ ಗೊತ್ತಾಗತ್ತೆ. ವಿಶಾಲು ಅವಳಿಗೆ ಹೆದರ್ಸಿ ಬೆದರಿಸಿ ಯಾವ್ದೇ ಕಾರಣಕ್ಕೂ ನೀನ್ ಯಾರಿಗೂ ಫೋನ್ ಮಾಡಬಾರ್ದು, ಆ ರೀತಿ ಏನಾದ್ರೂ ಫೋನ್ ಮಾಡಿದ್ರೆ ತಾರನ್ ಜೀವಕ್ಕೆ ನಾನ್ ಗ್ಯಾರಂಟಿ ಕೊಡೋದಿಲ್ಲ ಅಂತ ಹೇಳ್ತಾಳೆ. ಇದರಿಂದ ತಾಯಮ್ಮಂಗೂ ಭಯ ಆಗಿ ಈ ವಿಷಯನ ಯಾರ ಹತ್ರನೂ ಹೊರಗಡೆ ಹೇಳ್ಕೊಳಕ್ಕಾಗದೆ ತುಂಬಾನೇ ಒದ್ದಾಡ್ತಿರ್ತಾರೆ. ಈ ವಿಷಯವಾಗಿ ಸೂರ್ಯ ಮತ್ತೆ ಮೀನನ್ಗೆ ಸ್ವಲ್ಪ ಅನುಮಾನ ಕಾಡೋದಕ್ಕೆ ಶುರುವಾಗತ್ತೆ. ಏನಿರ್ಬೋದು ಎತ್ತ ಅಂತ ಹೇಗಾದ್ರೂ ಮಾಡಿ ವಿಚಾರಿಸ್ಬೇಕಲ್ಲ, ಈಗ ತಾರ ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೇಬೇಕಲ್ಲ ಅಂತ ಸೂರ್ಯ ಮೀನಾ ಇಬ್ರು ಮಾತಾಡ್ಕೊತಿರ್ತಾರೆ. ನೋಡು ಮೀನಾ, ಹೇಗಾದ್ರೂ ಮಾಡಿ ತಾರನ್ನ ಎಲ್ಲಿಟ್ಟಿದ್ದಾರೆ ಅಂತ ನೀನ್ ಕಂಡುಹಿಡಿ ಸಾಕು, ಇನ್ ಉಳಿದಿದ್ದನ್ನ ನಾನ್ ನೋಡ್ಕೋತೀನಿ ಅಂತ ಸೂರ್ಯ ಹೇಳ್ತಾನೆ. ಸರಿರಿ, ನಾನ್ ಅದ್ರ ಬಗ್ಗೆ ಕಂಡು ಹಿಡಿತೀನಿ, ಆದ್ರೆ ಮಂಜನ್ನ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗ್ತಿದೆ ಅಂತ ಮೀನಾ ಹೇಳ್ಬೇಕಾದ್ರೆ ನೀನೇನು ತಲೆ ಕೆಡಿಸ್ಕೊಬೇಡಮ್ಮ, ನನ್ ಲಾಯರ್ ಮೇಡಮ್ ಹತ್ರ ಮಾತಾಡಿ ಅವನನ್ನ ಹೇಗಾದ್ರೂ ಆಚೆ ಕರ್ಕೊಂಡ್ ಬರ್ತೀನಿ, ನೀನ್ ಹುಷಾರಾಗಿ ಹೋಗ್ಬಾ ಅಂತ ಸೂರ್ಯ ಹೇಳ್ದಾಗ ಸರಿ ಆಯ್ತು ಅಂತ ಮೀನಾ ಅಲ್ಲಿಂದ ಹೊರಡ್ತಾಳೆ. ಸೂರ್ಯ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಮೀನಾ ಸೀದಾ ತಾರನ್ ಮನೆ ಹತ್ರ ಬಂದು ಇನ್ನೇನ್ ಒಳಗಡೆ ಹೋಗಿ ಕೇಳ್ಬೇಕು ಅಂತ ಅನ್ಕೊಳ್ಳೋ ಅಷ್ಟ್ರಲ್ಲಿ ಅಲ್ಲಿಗೆ ವಿಶಾಲು ಬರ್ತಾಳೆ. ಮೀನಾ ಅಲ್ಲೇ ಪಕ್ಕದಲ್ಲಿ ಹೋಗಿ ಬಚ್ಚಿಟ್ಕೊಂಡು ಏನ್ ಮಾಡೋದು, ಈ ವಿಶಾಲು ಬೇರೆ ಬಂದ್ಬಿಟ್ಲಲ್ಲ, ನಾನ್ ಇವಾಗ ಒಳಗಡೆ ಹೋಗಿ ಹೇಗ್ ವಿಚಾರಿಸೋದು ಅಂತ ಮೀನಾ ಯೋಚನೆ ಮಾಡ್ತಿದ್ರೆ ವಿಶಾಲು ಸೀದಾ ಮನೆ ಒಳಗಡೆ ಹೋಗ್ತಾಳೆ. ಅಷ್ಟರಲ್ಲಿ ಬಟ್ಟೆನ ಐರನ್ಗೆ ಅಂತ ತಗೊಂಡೋಗೋದಕ್ಕೆ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಹಾಗೆ ವಿಶಾಲಾಕ್ಷಿ ಅಲ್ಲಿರೋ ಹುಡುಗರುಗಳನ್ನ ಮತ್ತೆ ಸೆಕ್ಯೂರಿಟಿ ಗಾರ್ಡ್ನ ಹುಷಾರಾಗಿ ಇವಳನ್ನ ನೋಡ್ಕೊಳ್ಳಿ, ಇವಳೆಲ್ಲೂ ಆಚೆಗೆ ಹೋಗ್ಬಾರ್ದು ಅಂತ ಹೇಳಿ ಮಾತಾಡ್ತಿರ್ತಾಳೆ. ಇದನ್ನೆಲ್ಲ ಮೀನಾ ಕೇಳಿಸ್ಕೊತಾ ಇರ್ತಾಳೆ. ಹಾಗೆ ಗೊತ್ತಿಲ್ದಿರೋರು ಯಾರಾದ್ರೂ ಬಂದ್ರೆ ಯಾರನ್ನು ಒಳಗಡೆ ಬಿಡ್ಬೇಡಿ ಅಂತಾನೋ ವಿಶಾಲು ಹೇಳಿ ಅಲ್ಲಿಂದ ಹೊರಡ್ತಾಳೆ. ಅಷ್ಟರಲ್ಲಿ ಮನೆಯಿಂದ ಐರನ್ ಮಾಡೋದಿಕ್ಕೆ ಅಂತ ಬಟ್ಟೆ ಎಲ್ಲ ಎತ್ಕೊಂಡು ತನ್ನ ಅಂಗಡಿಗೆ ತಗೊಂಡ್ ಹೋಗ್ತಾನೆ. ಮೀನಾ ಅವನನ್ನೇ ಫಾಲೋ ಮಾಡ್ಕೊಂಡು ಅವನ ಅಂಗಡಿ ಹತ್ರ ಹೋದಾಗ ಅವನು ಆ ಬಟ್ಟೆ ಗಂಟಲಿರೋ ಬಟ್ಟೆಗಳನ್ನೆಲ್ಲ ತೆಗಿತಾ ಇರ್ತಾನೆ. ಅದ್ರಲ್ಲಿ ಮೀನಾ
ತಾರನ್ ಬಟ್ಟೆಗಳನ್ನ ನೋಡ್ತಾಳೆ. ಅಣ್ಣ ಅಂತ ಮೀನಾ ಹೋಗಿ ಕರೆದಾಗ, ಏನಮ್ಮ ಬಟ್ಟೆ ಏನಾದ್ರು ಐರನ್ ಮಾಡ್ಬೇಕಾಗಿತ್ತಾ ಅಂತ ಆ ವ್ಯಕ್ತಿ ಕೇಳ್ತಾನೆ. ಇಲ್ಲ ಅಣ್ಣ, ಅದೇ ಅಲ್ಲಿ ಫೈನಾನ್ಷಿಯರ್ ಮೋಹನ್ ಸರ್ ಇದಾರಲ್ಲ, ಅವ್ರ ಮನೇಲಿರೋ ಬಟ್ಟೆಗಳೆಲ್ಲ ನೀವೇ ತಾನೇ ಐರನ್ ಮಾಡೋದು ಅಂತ ಮೀನಾ ಕೇಳ್ಬೇಕಾದ್ರೆ, ಹೌದಮ್ಮ ಯಾಕೆ ಈ ರೀತಿ ಕೇಳ್ತಿದ್ಯಾ ಅಂತ ಆ ಐರನ್ ಮಾಡೋ ವ್ಯಕ್ತಿ ಕೇಳ್ತಾನೆ. ಅದು ಹಾಗಲ್ಲಣ್ಣ, ಅಲ್ಲಿ ಮನೆ ಕೆಲ್ಸ ಮಾಡ್ತಾರಲ್ಲ ಆ ಅಕ್ಕನ್ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿದ್ಯಾ ಅಂತ ಮೀನಾ ಕೇಳ್ತಾಳೆ. ಯಾಕಮ್ಮ ಅದ್ರ ಬಗ್ಗೆ ಕೇಳ್ತಿದ್ಯಾ ಅಂತ ಆ ವ್ಯಕ್ತಿ ಕೇಳ್ಬೇಕಾದ್ರೆ, ಅದು ಹಾಗಲ್ಲ, ನಾನು 2-3 ಜಾಗದಲ್ಲಿ ಮನೆ ಕೆಲ್ಸ ಮಾಡ್ತಿದೀನಿ, ನನ್ಗೆ ಸಾಲ ಬೇಕಾಗಿತ್ತು, ನಾನ್ ಹೋಗಿ ಅಲ್ಲಿ ಕೇಳಿದ್ರೆ ಅಲ್ಲಿ ಅವ್ರು ಕೊಡೋದಿಲ್ಲ ಅಲ್ವಾ, ಅದಕ್ಕೇನೆ ಫೈನಾನ್ಷಿಯರ್ ಮನೇಲಿ ಕೆಲ್ಸ ಮಾಡೋರ್ ಮೂಲಕ ಕೇಳಿದ್ರೆ ಈಸಿಯಾಗಿ ದುಡ್ಡು ಸಿಗುತ್ತಲ್ವಾ, ಅದಕ್ಕೆ ಕೇಳ್ದೆ ಅಂತ ಮೀನಾ ಹೇಳಿದಾಗ, ಓ ಹೌದಾ, ನೀನ್ ಹೇಳೋದು ಕರೆಕ್ಟೇ ಕಣಮ್ಮ, ಡೈರೆಕ್ಟ್ ಆಗಿ ನಾವೇ ಹೋಗಿ ಕೇಳಿದ್ರೆ ನಮ್ಗೆ ಯಾರು ಸಾಲ ಕೊಡ್ತಾರೆ ಹೇಳು. ಆ ಮನೇಲಿ ತಾಯಮ್ಮ ಅಂತ ಕೆಲ್ಸ ಮಾಡ್ತಿದ್ದಾರೆ, ಅವರು ತುಂಬಾ ವರ್ಷದಿಂದ ಅಲ್ಲೇ ಕೆಲ್ಸ ಮಾಡ್ತಾ ಇರೋದು. ಮೋಹನ್ ಸರ್ ಇರ್ಬೇಕಾದ್ರೆ ಕಷ್ಟ ಅಂತ ಯಾರೇ ಹೋಗಿ ಕೇಳಿದ್ರು ದುಡ್ಡು ಕೊಡೋರು, ಆದ್ರೆ ಅವ್ರ ಇವಾಗ ಇಲ್ವಲ್ಲ, ಪಾಪ ಅನ್ನಿಸ್ತಾ ಇದೆ. ಆ ಮೋಹನ್ ಸರ್ ಹೆಂಡತಿ ವಿಶಾಲಾಕ್ಷಿ ಇದಾರಲ್ಲ, ಅವ್ರು ಸರಿ ಇಲ್ಲ ಕಣಮ್ಮ, ಅವ್ರು ಯಾರನ್ನು ನಂಬೋದಿಲ್ಲ. ಆದ್ರೆ ತಾಯಮ್ಮ ಇಷ್ಟೊತ್ಕಾಗ್ಲಿ ಕೆಲ್ಸ ಮುಗಿಸಿ ಮನೆಗೆ ಹೊರಟೋಗಿರ್ಬೇಕೇನೋ ಅಂತ ಆ ಐರನ್ ಮಾಡೋ ವ್ಯಕ್ತಿ ಹೇಳ್ಬೇಕಾದ್ರೆ, ಹೌದಾ ಅಣ್ಣ, ಅವ್ರ ಮನೆ ಎಲ್ಲಿದೆ ಅಂತ ಹೇಳ್ತೀರಾ ಅಂತ ಮೀನಾ ಕೇಳ್ತಾಳೆ. ಆಗ ಆ ವ್ಯಕ್ತಿ ತಾಯಮ್ಮನ್ ಮನೆ ಅಡ್ರೆಸ್ ನ ಮೀನಂಗೆ ಹೇಳ್ತಾನೆ. ಸರಿ ಅಣ್ಣ, ತುಂಬಾ ಥ್ಯಾಂಕ್ಸ್, ನಾನ್ ಇನ್ ಬರ್ತೀನಿ ಅಂತ ಹೇಳ್ತಾ ಮೀನಾ ಅಲ್ಲಿಂದ ಆಚೆಗೆ ಬರ್ತಾಳೆ. ಈ ಕಡೆ ಶ್ವೇತಾ ಮಂಜನ್ನ ಅರೆಸ್ಟ್ ಮಾಡಿರೋ ವಿಷಯನ ತಿಳ್ಕೊಂಡು ಮಿಶ್ರಾ ಅವ್ರನ್ನ ಕರ್ಕೊಂಡು ಜೊತೆಗೆ ಸ್ಟೇಷನ್ಗೆ ಬರ್ತಾಳೆ. ಅಣ್ಣ, ಇವಾಗ ಮಂಜ ಹೇಗಿದ್ದಾನೆ ಅಂತ ಶ್ವೇತಾ ಕೇಳ್ಬೇಕಾದ್ರೆ, ಅವ್ನ್ ಪರಿಸ್ಥಿತಿ ಸರಿ ಇಲ್ಲಮ್ಮ, ಅವ್ನ್ಗೆ ತುಂಬಾನೇ ಹೊಡಿತಾ ಇದ್ದಾರೆ, ನಮ್ಗಂತೂ ಅದನ್ನ ನೋಡ್ಕೊಂಡಿರಕ್ ಆಗ್ತಿಲ್ಲ ಅಂತ ಸೂರ್ಯ ತುಂಬಾನೇ ಬೇಜಾರಲ್ಲಿ ಹೇಳ್ತಾನೆ. ಸೂರ್ಯ, ನನ್ಗೊಂದು ಡೌಟ್ ಇದೆ, ಅದು ಕ್ಲಿಯರ್ ಆದ್ರೇನೆ ನಾನ್ ಮಾತಾಡಕ್ ಆಗೋದು ಅಂತ ಮಿಶ್ರಾ ಅವ್ರು ಹೇಳ್ಬೇಕಾದ್ರೆ, ಅದೇನು ಅಂತ ಹೇಳಿ ಸರ್ ಅಂತ ಸೂರ್ಯ ಕೇಳ್ತಾನೆ. ನಿಮ್ ಹುಡ್ಗ ನಿಜವಾಗ್ಲೂ ಆ ಹುಡ್ಗಿನ ಕಿಡ್ನಾಪ್ ಮಾಡಿಲ್ಲ ತಾನೆ, ಅದು ನಿಮ್ಗೆ ಕನ್ಫರ್ಮ್ ಆಗಿದ್ಯಾ ಅಂತ ಮಿಶ್ರಾ ಅವ್ರು ಕೇಳಿದಾಗ, ಸರ್ ಖಂಡಿತ ಸರ್, ನಮ್ ಹುಡ್ಗ ಆ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅವನು ಪ್ರೀತಿ ವಿಷಯವಾಗಿ ಏನೇ ಮಾಡಿದ್ರು ಪ್ರತಿಯೊಂದನ್ನು ನನ್ನ ಹತ್ರ ಹೇಳ್ತಾನೆ, ನಾನೇನ್ ಕೇಳಿದೆ ಅವ್ನ್ ಯಾವ ವಿಷಯಕ್ಕೂ ಕೈ ಹಾಕೋನಲ್ಲ. ಅದು ಅಲ್ದೆ ಆ ಹುಡ್ಗಿನ ಕಿಡ್ನಾಪ್ ಮಾಡ್ಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ ಸರ್ ಅವನ್ಗೆ. ಇಬ್ರು ಒಬ್ರನ್ನೊಬ್ರು ತುಂಬಾನೇ ಇಷ್ಟ ಪಡ್ತಿದ್ದಾರೆ. ಆ ಹುಡ್ಗಿ ತಾಯಿದಾಳಲ್ಲ ವಿಶಾಲಾಕ್ಷಿ, ಆ ಯಮ್ಮ ಸರಿ ಇಲ್ಲ, ಆ ಯಮ್ಮನೆ ಇದಕ್ಕೆಲ್ಲ ಮೇನ್ ಕಾರಣ, ಅದಕ್ಕೆ ಮಂಜಿನ ಮೇಲೆ ಈ ರೀತಿ ಆರೋಪ ಮಾಡಿದಾಳೆ ಅಂತ ಸೂರ್ಯ ಹೇಳ್ತಾನೆ. ಅಣ್ಣ, ನನಗೂ ಅದೇ ರೀತಿ ಅನ್ನಿಸ್ತಾ ಇದೆ ಅಣ್ಣ, ಆ ಹಿಂಸೆ ಇರ್ಬೇಕು ತಾರನ್ನ ಬಚ್ಚಿಟ್ಟಿರೋದು, ಅದಕ್ಕೆ ಈ ರೀತಿ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಶ್ವೇತಾ ಹೇಳ್ತಾಳೆ. ಹೌದು ಕಣಮ್ಮ, ಅದೇ ನಡೆದಿರೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಆ ಹುಡುಗಿ ಇವಾಗ ಎಲ್ಲಿರ್ಬೋದು ಅಂತ ನಿಮ್ಗೇನಾದ್ರೂ ಐಡಿಯಾ ಇದೆಯಾ ಅಂತ ಮಿಶ್ರಾ ಕೇಳ್ತಾನೆ. ಸರ್, ಇವಾಗ ತಾರಾ ಅವ್ರ ಮನೇಲೇ ಇದ್ದಾಳ, ಅಥವಾ ಆ ವಿಶಾಲಾಕ್ಷಿ ಬೇರೆ ಎಲ್ಲಾದ್ರೂ ಮುಚ್ಚಿಟ್ಟಿದ್ದಾಳ, ಅಥವಾ ವಿಶಾಲಿಗೆ ಅವಳಿರೋ ಇನ್ಫಾರ್ಮೇಶನ್ ಏನಾದ್ರೂ ಗೊತ್ತಿದ್ಯಾ ಇದ್ರ ಬಗ್ಗೆ ವಿಚಾರಿಸೋದಕ್ಕೆ ಮೀನಾ ಹೋಗಿದ್ದಾಳೆ ಸರ್. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಮೀನಾ ನಂಗೆ ಫೋನ್ ಮಾಡಿ ಎಲ್ಲ ಹೇಳ್ತೀನಿ ಅಂತ ಹೇಳಿದಾಳೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಹಾಗಿದ್ರೆ ಓಕೆ ಸೂರ್ಯ, ಆ ಹುಡುಗಿ ಅಲ್ಲೇ ಇದ್ದಾಳ ಇಲ್ವಾ ಅಂತ ಮೀನಾ ಅವರು ಕನ್ಫರ್ಮ್ ಮಾಡಿದ ತಕ್ಷಣ ನಾವು ಹೋಗಿ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡೋಣ ಅಂತ ಮಿಶ್ರಾ ಅವ್ರು ಹೇಳ್ತಿರ್ತಾರೆ. ಸರಿ ಸರ್, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಸೂರ್ಯ ಒಪ್ಕೋತಾನೆ. ಸೂರ್ಯ ಅಣ್ಣ, ನೀವು ಮೀನಾ ಅದ್ಕೆನ ಒಂಟಿಯಾಗಿ ಕಳಿಸ್ಬಿಟ್ರಾ, ಆ ಜನಗಳು ಬೇರೆ ಸರಿ ಇಲ್ಲ ಅಂತೀರಾ, ನೀವು ನನ್ನನ್ನಾದ್ರ ಜೊತೆ ಕಳಿಸ್ಬೋದಿತ್ತಲ್ವಾ ಅಂತ ಶ್ವೇತಾ ಕೇಳ್ಬೇಕಾದ್ರೆ, ಇಲ್ಲಮ್ಮ, ಅವಳೇ ಎಲ್ಲ ವಿಚಾರಿಸ್ಕೊಂಡ್ ಬರ್ತಾಳೆ, ನೀನೇನ್ ತಲೆ ಕೆಡಿಸ್ಕೋಬೇಡ ಅಂತ ಸೂರ್ಯ ಹೇಳ್ತಾನೆ. ಹಾಗೆ ಎಲ್ರು ಮೀನಾ ಏನಾದ್ರೂ ಫೋನ್ ಮಾಡ್ತಾಳ ಅಂತ ತುಂಬಾನೇ ಕಾಯ್ತಿರ್ತಾರೆ. ಈ ಕಡೆ ಮೀನಾ ತಾಯಮ್ಮನ್ ಮನೆಗೆ ಹೋಗಿ, ಅಕ್ಕ, ನೀವು ಮೋಹನ್ ಸರ್ ಮನೇಲಿ ಕೆಲ್ಸ ಮಾಡ್ತಿದ್ರಿ ಅಂತ ಗೊತ್ತು, ಅದಕ್ಕೆ ನನ್ಗೆ ಸ್ವಲ್ಪ ಸಾಲ ಕೊಡಿಸ್ತೀರಾ ಅಂತ ಮೀನಾ ಕೇಳ್ಬೇಕಾದ್ರೆ, ಅಯ್ಯೋ, ಮೋಹನ್ ಸರ್ ಇರ್ಬೇಕಾದ್ರೆ ಎಲ್ರಿಗೂ ಸಹಾಯ ಮಾಡೋರು ಕಣಮ್ಮ, ಆದ್ರೆ ಈಗ ಅವ್ರ ಹೆಂಡತಿ ಯಾರಿಗೂನು ಅಷ್ಟಾಗಿ ಹೆಲ್ಪ್ ಮಾಡೋದಿಲ್ಲ, ಅದು ಅಲ್ದೆ ಅವ್ರು ತುಂಬಾ ಸ್ಟ್ರಿಕ್ಟ್ ಅಮ್ಮ, ಅಕಸ್ಮಾತ್ ಎಮರ್ಜೆನ್ಸಿ ಅಂತ ಹೋಗಿ ದುಡ್ಡು ಕೇಳಿದ್ರೆ ತುಂಬಾ ಜಾಸ್ತಿ ಬಡ್ಡಿ ತಗೋತಾರಮ್ಮ ಅಂತ ತಾಯಮ್ಮ ಹೇಳ್ತಿರ್ತಾರೆ. ಅಯ್ಯೋ ಅಕ್ಕ, ನನ್ಗೆ ಜಾಸ್ತಿ ದುಡ್ಡು ಬೇಡಕ್ಕ, ನನ್ಗೊಂದ್ 30,000 ಸಿಕ್ಕಿದ್ರೆ ಸಾಕು. ನೋಡಮ್ಮ, ನನ್ ದುಡ್ಡು ಬೇಕು ಅಂತ ಅಂದಾಗ ಮೋಹನ್ ಸರ್ ಹಿಂದು ಮುಂದೆ ನೋಡ್ತಾ ಇರ್ಲಿಲ್ಲ, ಕೊಟ್ಬಿಡೋರು, ಯಾವ್ದೇ ರೀತಿ ಬಡ್ಡಿ ತಗೋತಿರ್ಲಿಲ್ಲ. ಆದ್ರೆ ವಿಶಾಲು ಮೇಡಮ್ ಆ ರೀತಿ ಅಲ್ಲ, ನಾನ್ ಹೋಗಿ ದುಡ್ಡು ಕೇಳಿದ್ರೆ ಕೊಡೋದಿಲ್ಲ ಅಂತ ಮುಖ ಕೊಡ್ದಂಗೆ ಹೇಳ್ಬಿಡ್ತಾರೆ. ಅದ್ರಲ್ಲೂ ನನ್ ಮಗಳಿಗೆ ಸ್ಕೂಲ್ ಫೀಸ್ ಕಟ್ಬೇಕು, ಕೊಡಿ ಅಂತ ಕೇಳಿದೆ, ಆಗೋದಿಲ್ಲ ಅಂತ ಹೇಳ್ಬಿಟ್ರು ಅಂತ ತಾಯಮ್ಮ ಹೇಳ್ಬೇಕಾದ್ರೆ, ಅಯ್ಯೋ ಅಕ್ಕ, ನಂಗೆ ಸ್ವಲ್ಪ ದುಡ್ಡಿನ ಅರ್ಜೆಂಟ್ ತುಂಬಾನೇ ಇದೆ ಅಕ್ಕ, ಬೇರೆ ಯಾರಾದ್ರೂ ಹೇಳಿದ್ರೆ ಕೊಡ್ತಾರ ದುಡ್ಡನ್ನ ಅಂತ ಮೀನಾ ಕೇಳ್ಬೇಕಾದ್ರೆ, ಮೋಹನ್ ಸರ್ ಹತ್ರ ಅವ್ನ್ ಹುಡುಗ ಕೆಲ್ಸ ಮಾಡ್ತಿದ್ದ, ಅವ್ನ್ ಹೇಳಿದ್ರೆ ಕೊಟ್ರು ಕೊಡ್ಬೋದು ಅಂತ ತಾಯಮ್ಮ ಹೇಳ್ಬೇಕಾದ್ರೆ, ಅದನ್ ಬಿಟ್ಟು ಬೇರೆ ಯಾರಾದ್ರೂ ಇದಾರ ಅಂತ ಮೀನಾ ಕೇಳ್ತಾಳೆ. ಅವ್ರಿಲ್ಲ ಅಂದ್ರೆ ಮೋಹನ್ ಸರ್ ಮಗಳು ತಾರಾ ಇದ್ದಾಳೆ, ತಾರಾ ಹೇಳಿದ್ರೆ ಖಂಡಿತ ದುಡ್ಡು ಕೊಟ್ರು ಕೊಡ್ಬೋದು, ಯಾಕಂದ್ರೆ ತಾರಾ ತುಂಬಾ ಒಳ್ಳೆ ಹುಡುಗಿ, ಕಷ್ಟ ಅಂತ ಬಂದವ್ರಿಗೆ ಸಹಾಯ ಮಾಡೇ ಮಾಡ್ತಾಳೆ ಅಂತ ತಾಯಮ್ಮ ಹೇಳ್ಬೇಕಾದ್ರೆ, ಹೌದಾ ಅಕ್ಕ, ಇವಾಗ ತಾರಾ ಎಲ್ಲಿದ್ದಾರೆ ಅಂತ ಮೀನಾ ಕೇಳಿದಾಗ, ಇವತ್ತೇ ಊರಿಂದ ಬಂದಿದಾರಮ್ಮ, ಯಾವಾಗ್ಲೂ ತಾಯಮ್ಮ ತಾಯಮ್ಮ ಅಂತ ನನ್ ಹಿಂದೆ ಮುಂದೆ ಸುತ್ತಾಡ್ಕೊಂಡಿದ್ಲು, ಆದ್ರೆ ಮೋಹನಪ್ಪ ಹೋದಾಗಿಂದ ಈ ವಿಶಾಲು ಆ ಹುಡುಗಿನ ತುಂಬಾನೇ ಕಂಟ್ರೋಲ್ ಮಾಡ್ತಿದ್ದಾಳೆ, ಆ ಹುಡುಗಿನ ರೂಮಲ್ಲಿ ಕೂಡಾಕಿದ್ದಾರೆ,
ಅಂತ ತಾಯಮ್ಮ ಹೇಳ್ತಿದ್ದಂಗೆ ಅದನ್ನ ಕೇಳಿ ಮೀನಂಗೆ ಶಾಕ್ ಆಗತ್ತೆ. ತಾರಮ್ಮನ ಹತ್ರ ತುಂಬಾ ಮಾತಾಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಆ ವಿಶಾಲು ಬಿಡ್ಲೇ ಇಲ್ಲ. ಅವಳು ಹೇಗಿದ್ದಳೋ ಏನ್ ತಿಂದ್ಲೋ ಒಂದು ಗೊತ್ತಿಲ್ಲ ಕಣಮ್ಮ ಅಂತ ತಾಯಮ್ಮ ಹೇಳ್ಬೇಕಾದ್ರೆ, ಸರಿ ಅಕ್ಕ, ನಾನೊಂದೆರಡು ದಿವಸ ಬಿಟ್ಕೊಂಡು ಅವ್ರನ್ನ ಬಂದು ನೋಡ್ತೀನಿ, ಅವ್ರ ಮನೇಲೆ ತಾನೇ ಇರ್ತಾರೆ ಅಂತ ಮೀನಾ ಕೇಳ್ಬೇಕಾದ್ರೆ, ಹೌದಮ್ಮ ಅವ್ರ ಮನೇಲೇ ಇರ್ತಾರೆ, ರೂಮ್ ಬಿಟ್ಟು ಅವ್ರು ಆಚೆಗ್ ಬರೋಗಿಲ್ಲ, ಊಟನೂ ಅಲ್ಲೇ ತಗೊಂಡೋಗ್ ಕೊಡ್ಬೇಕಂತೆ. ಪಾಪ ಏನಾಯ್ತೋ ಎತ್ತ ಏನು ಗೊತ್ತಿಲ್ಲ ಕಣಮ್ಮ ಅಂತ ತಾಯಿಯಮ್ಮ ನೊಂದ್ಕೊಂಡು ಹೇಳ್ತಾರೆ. ಸರಿ ಅಕ್ಕ, 2 ದಿವಸ ಬಿಟ್ಕೊಂಡ್ ಬರ್ತೀನಿ, ನಾನಿನ್ ಬರ್ತೀನಿ ಅಕ್ಕ, ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಮೀನಾ ಅಲ್ಲಿಂದ ಆಚೆಗ್ ಬರ್ತಾಳೆ. ಹಾಗೆ ಮೀನಾ ಸೂರ್ಯಂಗೆ ಕಾಲ್ ಮಾಡಿ ನಡೆದಿದ್ ವಿಷಯನೆಲ್ಲ ಹೇಳ್ತಾಳೆ. ಹಾಗೆ ರೇಖಾ ಅವ್ರ ಮನೇಲೆ ಇದ್ದಾಳೆ ಅನ್ನೋ ವಿಷಯನ ಕನ್ಫರ್ಮ್ ಮಾಡ್ತಾಳೆ. ಈ ವಿಷಯನ ಸೂರ್ಯ ಮಿಶ್ರಾ ಮತ್ತೆ ಶ್ವೇತಂಗ್ ಹೇಳಿದಾಗ, ಪರವಾಗಿಲ್ಲ, ಅದ್ಕೆ ತುಂಬಾನೇ ತಲೆ ಉಪಯೋಗಿಸಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೊಗಳುತ್ತಿರ್ತಾಳೆ. ಸೂರ್ಯ ಬ್ರೋ, ಆದ್ರೆ ಹೇಳ್ಬೇಕು ಅಂದ್ರೆ ನಿಮ್ ವೈಫ್ ತುಂಬಾನೇ ಗ್ರೇಟ್ ಬ್ರೋ. ಪೊಲೀಸ್ ಮಾಡ್ಬೇಕಾಗಿರೋ ಕೆಲ್ಸನ ನಿಮ್ ವೈಫ್ ಮಾಡಿದ್ದಾರೆ, ಇನ್ಮೇಲೆ ಯಾವ್ದೇ ರೀತಿ ಸಮಸ್ಯೆ ಇಲ್ಲ. ನಾನು ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀನಿ ಅಂತ ಮಿಶ್ರಾ ಅವರು ಹೇಳಿ ಶ್ವೇತಾ ಮತ್ತೆ ಸೂರ್ಯನ ಕರ್ಕೊಂಡು ಸ್ಟೇಷನ್ ಒಳಗಡೆ ಹೋಗ್ತಾರೆ. ಈ ಕಡೆ ಮಂಜನ್ಗೆ ತುಂಬಾನೇ ಹೊಡಿತಾ ಇದ್ರು ಸಹ ತಾವೇನು ಮಾಡಕ್ ಆಗ್ತಿಲ್ವಲ್ಲ ಅಂತ ಕುಸುಮ ಮತ್ತೆ ಕನಕ ಇಬ್ರು ತುಂಬಾನೇ ನೊಂದ್ಕೋತಿರ್ತಾರೆ. ನೋಡಿ ಸರ್, ಯಾವ ತರ ಹೊಡಿತದ ನನ್ಗೆ ಅಂತ ಸೂರ್ಯ ತೋರ್ಸ್ಬೇಕಾದ್ರೆ, ಆ ರೀತಿ ಹೊಡಿಯೋದು ತಪ್ಪು, ನಿಲ್ಸಿ ಅಂತ ಮಿಶ್ರಾ ಅವರು ರೇಗಾಡ್ತಾರೆ. ನೋಡಿ, ಇದು ಹ್ಯೂಮನ್ ರೈಟ್ಸ್ಗೆ ಏನಾದ್ರೂ ನಾವು ಕಂಪ್ಲೇಂಟ್ ಕೊಟ್ವಿ ಅಂತ ಅಂದ್ರೆ ನಿಮ್ ಕತೆ ಅಷ್ಟೇ ಅಂತ ಶ್ವೇತಾ ಇನ್ಸ್ಪೆಕ್ಟರ್ಗೆ ಎದುರಿಸ್ತಿರ್ತಾಳೆ. ಅದೇ ನೋಡಿ ಸರ್, ವಿಚಾರಣೆಗೆ ಅಂತ ಕರ್ಕೊಂಡ್ ಬಂದು ಈ ರೀತಿ ಹೆಂಗ್ ಹೊಡಿತಾ ಇದಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನಾವ್ ಯಾವ ರೀತಿ ವಿಚಾರಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವು ನಮ್ಗೆ ಪಾಠ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಕಣ್ರಿ ಅಂತ ಇನ್ಸ್ಪೆಕ್ಟರ್ ರೇಗಾಡ್ತಾರೆ. ನೋಡಿ ಸರ್, ನೀವು ವಿಚಾರಣೆ ಮಾಡ್ತಿರೋ ಅಂತ ರೀತಿ ಸರಿ ಇಲ್ಲ, ಯಾವ್ದೇ ರೀತಿ ಎವಿಡೆನ್ಸ್ ಇಲ್ದೆ ಹೆಂಗ್ರಿ ಸರ್ ನೀವು ಅರೆಸ್ಟ್ ಮಾಡಿದ್ರಿ ಇವ್ರನ್ನ ಅಂತ ಮಿಶ್ರಾ ಅವರು ಕೇಳ್ತಾರೆ. ಅದನ್ ಕೇಳೋದಕ್ಕೆ ನೀವ್ ಯಾರು ಅಂತ ಇನ್ಸ್ಪೆಕ್ಟರ್ ಕೇಳ್ಬೇಕಾದ್ರೆ, ಮಿಶ್ರಾ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಮಿಶ್ರಾ ತನ್ನ ಐಡಿ ಕಾರ್ಡ್ ನ ತೋರಿಸಿದಾಗ ಇದನ್ನ ಕೇಳಿ ಅರುಣ್ಗೆ ಶಾಕ್ ಆಗತ್ತೆ. ಇಂಥವ್ರೆಲ್ಲ ಇವ್ನ್ಗೆ ಹೆಂಗ್ ಪರಿಚಯ ಆದ್ರು ಅಂತ ಅರುಣ್ ಸೂರ್ಯನ್ ಮುಖನೇ ನೋಡ್ತಿರ್ತಾನೆ. ಇದನ್ನ ಮುಂಚೆನೆ ಹೇಳ್ಬೇಕಾಗಿತ್ತು ತಾನೆ, ಬನ್ನಿ ಸರ್ ಕುತ್ಕೊಳ್ಳಿ ಅಂತ ಇನ್ಸ್ಪೆಕ್ಟರ್ ಮಿಶ್ರನ್ನ ಕರೀತಾರೆ. ಆಗ ಮಿಶ್ರಾ ಅವರು ಹೋಗಿ ಕುತ್ಕೊಂಡಾಗ, ನೋಡಿ ಸರ್, ಹೆಣ್ಣೆತ್ತಿರೋರು ಕಂಪ್ಲೇಂಟ್ ಕೊಟ್ಟೆ ಕೊಡ್ತಾರೆ, ಅದ್ರ ಬಗ್ಗೆ ನಾವು ಆಕ್ಷನ್ ತಗೊಳ್ದೆ ಹಾಗೆ ಸುಮ್ನೆ ಇರಕ್ಕಾಗತ್ತಾ ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ, ಸರ್ ಅದು ಫೇಕ್ ಕಂಪ್ಲೇಂಟ್, ನನ್ಗೆ ಸೀಕ್ರೆಟ್ ಇನ್ಫಾರ್ಮೇಶನ್ ಬಂದಿದೆ, ಆ ಹುಡುಗಿ ಮಿಸ್ಸಿಂಗು ಆಗಿಲ್ಲ, ಯಾರು ಕಿಡ್ನಾಪು ಮಾಡಿಲ್ಲ ಅಂತ ಮಿಶ್ರಾ ಅವರು ಹೇಳ್ತಾರೆ. ಆ ಹುಡುಗಿ ಅವ್ರ ಮನೇಲೇನೆ ಸೇಫ್ ಆಗಿದ್ದಾಳೆ, ಅದು ಅವ್ರ ಅಮ್ಮನ್ ಜೊತೆನೆ ಅಂತ ಶ್ವೇತಾ ಹೇಳಿದಾಗ, ಅಲ್ಲ ಸರ್, ಹುಡುಗಿ ಕಾಣಿಸ್ತಿಲ್ಲ ಅಂತ ಅವ್ರ ತಾಯಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ, ಸರ್ ಅವ್ರ ಮಾತಿನ ನಂಬೇಡಿ, ಅವರು ಸುಳ್ಳು ಹೇಳಿದ್ದಾರೆ ಅಂತ ಮಿಶ್ರಾ ಅವರು ಹೇಳ್ತಾರೆ. ಮಂಜಾ ಮತ್ತೆ ತಾರಾ ಇಬ್ರು ಒಬ್ರನ್ನೊಬ್ರು ಲವ್ ಮಾಡ್ತಿದ್ದಾರೆ, ಇದು ಅವ್ರ ಮನೇಲಿ ಇಷ್ಟ ಆಗಿಲ್ಲ ಸರ್ ಅಂತ ಶ್ವೇತಾ ಹೇಳಿದಾಗ, ಅವ್ರ ತಂದೆ ಇದ್ದಾಗ ಇವರಿಬ್ರು ಪ್ರೀತಿನ ಒಪ್ಕೊಂಡಿದ್ರು, ಆದ್ರೆ ಅವ್ರ ತಂದೆ ಹೋದ್ಮೇಲೆ ಅವ್ರ ಅಮ್ಮನ ಆರ್ಭಟ ಜಾಸ್ತಿ ಆಗಿದೆ. ಶ್ರೀಮಂತರ ಮನೆ ಹುಡುಗಿನ ಬಡವ್ರ ಮನೆ ಹುಡುಗ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡ್ರೆ ಇದೇ ತರ ಅಲ್ವಾ ಸರ್ ಅವರೆಲ್ಲ ರಿಯಾಕ್ಟ್ ಮಾಡೋದು ಅಂತ ಸೂರ್ಯ ಹೇಳ್ತಾನೆ. ಆ ಹುಡುಗಿ ತಾಯಿಗೆ ಮಂಜಾ ಆ ಹುಡುಗಿನ ಇಷ್ಟ ಪಡ್ತಾ ಇರೋದು ಇಷ್ಟ ಆಗಿಲ್ಲ, ಅದಕ್ಕೆ ಈ ರೀತಿ ಫೇಕ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಮಿಶ್ರಾ ಅವರು ಹೇಳ್ತಿರ್ತಾರೆ. ಇದನ್ನ ಕೇಳಿ ಅರುಣ್ಗೆ ಶಾಕ್ ಆಗತ್ತೆ. ನೋಡಿ, ನಾವ್ ಇಷ್ಟೆಲ್ಲ ಹೇಳಿದ್ಮೇಲೂ ನೀವು ಇವ್ರನ್ನ ಇಲ್ಲೇ ಇಟ್ಕೊಂಡಿದ್ರೆ ತಪ್ಪಾಗುತ್ತೆ ಅಂತ ಮಿಶ್ರಾ ಹೇಳ್ಬೇಕಾದ್ರೆ, ಸರ್ ಅದ್ ಹೇಗ್ ಸರ್, ಕಂಪ್ಲೇಂಟ್ ಬಂದ್ಮೇಲೆ ಕೇಸ್ ಫೈಲ್ ಮಾಡದೆ ಹಾಗೆ ಇರಕ್ಕಾಗತ್ತಾ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ಅಲ್ಲ, ನಿಮ್ ಕಂಪ್ಲೇಂಟೇ ಫೇಕು ಅಂತ ಹೇಳ್ತಾ ಇದೀನಲ್ಲ, ಅದನ್ ನಂಬಿ ನೀವ್ ಹೇಗೆ ಆಕ್ಷನ್ ತಗೊಂಡ್ರಿ, ಏನು ಅವ್ರ ಹತ್ರ ಏನಾದ್ರೂ ದುಡ್ಡು ತಗೊಂಡ್ರಾ ಅಂತ ಇನ್ಸ್ಪೆಕ್ಟರ್ನ ಮಿಶ್ರಾ ಕೇಳ್ಬೇಕಾದ್ರೆ, ಸರ್ ಏನ್ ಸರ್ ಹಿಂಗ್ ಹೇಳ್ತಿದೀರಾ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ಲಂಚ ತಗೋತಾ ಇದೀರಾ ಅಂತ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಕರೀಲ ಅಂತ ಮಿಶ್ರಾ ಅವ್ರು ಕೇಳ್ಬೇಕಾದ್ರೆ, ಸರ್ ಆ ತರ ಎಲ್ಲ ಏನು ಇಲ್ಲ ಸರ್, ಬಂದಿರೋ ಕೇಸ್ನ ವಿಚಾರಣೆ ಮಾಡಿದೀವಿ ಅಷ್ಟೇನೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಿರ್ತಾರೆ. ಅಷ್ಟ್ರಲ್ಲಿ ಮೀನಾ ಸ್ಟೇಷನ್ಗೆ ಬರ್ತಾಳೆ. ನೋಡಿ ಸರ್, ಒಬ್ಬ ಇನ್ನೋಸೆಂಟ್ ಪರ್ಸನ್ ನ ಈ ರೀತಿ ಅರೆಸ್ಟ್ ಮಾಡಿ ಹೊಡಿಯೋದು ದೊಡ್ಡ ತಪ್ಪು, ಇದಕ್ಕೆ ನಿಮ್ಗೆ ಯಾವ್ದೇ ರೀತಿ ರೈಟ್ಸ್ ಇಲ್ಲ. ಆ ಹುಡುಗಿ ತಾರಾ ಇವಾಗ ಅವಳ ಮನೇಲೆ ಇದ್ದಾಳೆ, ನಾನು ಕಮಿಷನರ್ಗೆ ಫೋನ್ ಮಾಡಿ ಈ ವಿಷಯದ ಬಗ್ಗೆ ಮಾತಾಡ್ತೀನಿ, ಅಲ್ಲಿಂದಾನೆ ಆಕ್ಷನ್ ತಗೊಳೋದಕ್ಕೆ ಹೇಳ್ತೀನಿ, ಓಕೆನಾ, ಫೋನ್ ಮಾಡ್ಲಾ ಹೇಳಿ ಸರ್ ಅಂತ ಮಿಶ್ರಾ ಸರ್ ಕೇಳ್ಬೇಕಾದ್ರೆ, ಸರ್ ಅಷ್ಟೊಂದೆಲ್ಲ ಯಾಕೆ ಸರ್, ಇರಿ ಸರ್ ಒಂದ್ ನಿಮಿಷ ಅಂತ ಹೇಳ್ತಾ ಇನ್ಸ್ಪೆಕ್ಟರ್ ವಿಶಾಲುಗೆ ಕಾಲ್ ಮಾಡ್ತಾ ಅಲ್ಲಿಂದ ಎದ್ದು ಆಚೆಗ್ ಬರ್ತಾರೆ. ಏನ್ ಮೇಡಮ್ ನೀವು, ಏನ್ ನನ್ ಕೆಲ್ಸದ ಮೇಲೆ ನಿಮ್ಗೆ ಏನಾದ್ರೂ ಕಣ್ಬಿದ್ಯಾ, ಯಾಕ್ ಮೇಡಮ್ ಈ ರೀತಿ ಮಾಡ್ತಿದ್ದೀರಾ, ನಿಮ್ಮಿಂದಾಗಿ ನಾನ್ ಕೆಲ್ಸ ಕಳ್ಕೊಳ್ಳೋಂತ ಪರಿಸ್ಥಿತಿ ಬಂದಿದೆ ಅಂತ ಇನ್ಸ್ಪೆಕ್ಟರ್ ಹೇಳ್ಬೇಕಾದ್ರೆ, ಸಮಾಧಾನ ಸಮಾಧಾನ, ಯಾಕೆ ಇಷ್ಟೊಂದೆಲ್ಲ ಫಾಸ್ಟ್ ಆಗಿ ಮಾತಾಡ್ತಾ ಇದ್ದೀರಾ, ಅದೇನು ಅಂತ ಹೇಳಿ ಅಂತ ವಿಶಾಲು ಕೇಳ್ತಾಳೆ. ಆ ಹುಡುಗನ ರಿಲೀಸ್ ಮಾಡ್ಸೋದಿಕ್ಕೆ ಅಂತ ಇನ್ಕಮ್ ಟ್ಯಾಕ್ಸ್ ಆಫೀಸರ್ನ ಕರ್ಕೊಂಡ್ ಬಂದಿದ್ದಾರೆ ಇವರು, ಅವರು ತುಂಬಾ ದೊಡ್ಡ ಆಫೀಸರ್ ಅನ್ಸುತ್ತೆ, ಅದಕ್ಕೆ ಮೇಡಮ್ ನಿಮ್ ಹುಡುಗಿ ನಿಮ್ ಮನೇಲೇ ಇದಾರೆ ಅಂತ ಹೇಳ್ತಿದ್ದಾರೆ, ಹೇಗೋ ವಿಷಯನ ತಿಳ್ಕೊಂಬಿಟ್ಟಿದ್ದಾರೆ, ಈಗ ಕಮಿಷನರ್ ಹತ್ರ ಹೋಗ್ತೀನಿ ಅಂತ ಹೇಳ್ತಾ ಇದಾರೆ. ನೋಡಿ ಮೇಡಮ್, ಆಮೇಲೆ ನಾನೇ ಸಿಕ್ಕಾಕೋತೀನಿ, ಆ ಹುಡುಗನ ರಿಲೀಸ್ ಮಾಡೋದ್ ಬಿಟ್ಟು ಬೇರೆ ದಾರಿ ಇಲ್ಲ ಅಂತ
ಇನ್ಸ್ಪೆಕ್ಟರ್ ಹೇಳ್ದಾಗ ಆ ಮಾತನ್ನ ಕೇಳಿ ವಿಶಾಲ್ಗೆ ಕೋಪ ಬರುತ್ತೆ. ನನ್ ಪ್ಲಾನ್ ಎಲ್ಲ ಹಾಳ್ ಮಾಡ್ಬಿಟ್ರಲ್ಲ ಅಂತ ಅವಳು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊತಿರ್ತಾಳೆ. ಈ ಕಡೆ ಇನ್ಸ್ಪೆಕ್ಟರ್ ಕಾಲ್ ಕಟ್ ಮಾಡಿ ವಾಪಸ್ ಸ್ಟೇಷನ್ ಒಳಗಡೆ ಬಂದು ಮಂಜನ್ನ ರಿಲೀಸ್ ಮಾಡಿ ಕಳಿಸ್ತಾರೆ. ಆಗ ಮಂಜನ್ನ ಪರಿಸ್ಥಿತಿನ ನೋಡಿ ಸೂರ್ಯಂಗೆ ತುಂಬಾ ನೋವಾಗಿ ಇನ್ಸ್ಪೆಕ್ಟರ್ ಹತ್ರ ಬಂದು, ಏನ್ ಸರ್, ದುಡ್ಡಿರೋರು ಅಂತಂದ್ರೆ ನಿಮ್ಗೆ ದೊಡ್ಡವರು, ದುಡ್ಡಿಲ್ದವ್ರು ನಾವೆಲ್ಲ ತುಂಬಾ ಕೀಳ ಸರ್. ತಪ್ಪಾಡೋರು ಯಾವಾಗ್ಲೂ ಬಡವರೇ ಆಗಿರ್ತಾರೆ ಅಲ್ವಾ ಸರ್, ಶ್ರೀಮಂತ ಯಾರು ತಪ್ಪೇ ಮಾಡೋದಿಲ್ಲ ಅಲ್ವಾ ಅಂತ ಸೂರ್ಯ ಕೇಳ್ಬೇಕಾದ್ರೆ ಅದರಿಂದ ಇನ್ಸ್ಪೆಕ್ಟರ್ಗೆ ತುಂಬಾ ಬೇಜಾರಾಗತ್ತೆ. ನೋಡಿ ಸರ್, ಈ ರೀತಿ ದುಡ್ಡಿರೋರ್ಗೆ ಪೊಲಿಟಿಷಿಯನ್ಗಳಿಗೆ ಕೆಲ್ಸ ಮಾಡದೆ ಈ ತರ ಜನಸಾಮಾನ್ಯರಿಗೆ ನೀವು ಕೆಲ್ಸ ಮಾಡ್ಕೊಡಿ, ಅವರು ಸಾಯೋವರೆಗೂ ನಿಮ್ಮನ್ನ ಮರೆಯೋದಿಲ್ಲ ಅಂತ ಮಿಶ್ರಾ ಸರ್ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ. ಅಣ್ಣ, ಮೊದ್ಲು ಮಂಜನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಬನ್ನಿ ಅಂತ ಹೇಳಿ ಶ್ವೇತಾ ಹೇಳ್ಬೇಕಾದ್ರೆ ಇನ್ಸ್ಪೆಕ್ಟರ್ ಮಂಜನ್ಗೆ ಸೈನ್ ಮಾಡಿ ಹೋಗು ಅಂತ ಹೇಳ್ತಾರೆ. ಆಗ ಮಂಜ ಹೋಗಿ ಸೈನ್ ಮಾಡಿ ಕಣ್ಣೀರ್ ಹಾಕ್ತಾ ಸೂರ್ಯನ ತಪ್ಕೊಳ್ತಾನೆ. ಲೋ ಮಂಜಿಯ, ನಾನ್ ಇರೋವರೆಗೂ ನೀನ್ ತಲೆ ಕೆಡ್ಸ್ಕೊಬಿಡಕಣ, ನೋಡು ಹಿಂಗೆಲ್ಲ ಆಡಬಾರ್ದು, ಇಲ್ಲಿ ಕಣ್ಣೊರ್ಸು ಅಂತ ಹೇಳ್ತಾ ಸೂರ್ಯನೇ ಮಂಜನ್ ಕಣ್ಣೊರ್ಸಿ ಹಂಗೆ ಸಮಾಧಾನ ಮಾಡ್ತಾನೆ. ಛೇ, ಮತ್ತೆ ಈ ಸೂರ್ಯಿಂದೆ ಹಾವಳಿ ಆಗೋಯ್ತಲ್ಲ ಅಂತ ಬೈಕೊಂಡು ಅರುಣ್ ಆಚೆ ಹೋಗಿ ನಿಂತಿರ್ಬೇಕಾದ್ರೆ ಮೀನಾ ಅವನ ಹತ್ರಕ್ ಹೋಗ್ತಾಳೆ. ಅರುಣ್, ನಿಮ್ಗೆ ನಮ್ಮ ಮೇಲೆ 1000 ಕೋಪ ಇರ್ಬೋದು, ಆದ್ರೆ ಮಂಜ ಯಾವಾಗ್ಲೂ ನಿಮ್ ಮೇಲೆ ಇಷ್ಟೊಂದ್ ಗೌರವ ಇಟ್ಕೊಂಡಿದ್ದ, ಅವನನ್ನ ಇಷ್ಟೊಂದೆಲ್ಲ ಹೊಡೆದಿದ್ದಾರೆ, ಆದ್ರೆ ನೀವು ಒಂದ್ ಮಾತು ಕೇಳಿಲ್ಲ ಅಲ್ವಾ. ನೀವು ಪೊಲೀಸ್ ಆಗಿರ್ಬೋದು, ಆದ್ರೆ ನಾವೆಲ್ರೂ ಒಂದೇ ಫ್ಯಾಮಿಲಿ, ಅದಕ್ಕಾದ್ರೂ ನೀವು ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡಿ ಸಾಕು ನಿಲ್ಸಿ, ಸ್ಟೇಷನ್ ಅಂದ್ಮೇಲೆ ಎಲ್ರು ಒಂದೇ ನಮ್ಗೆ, ಅದ್ರಲ್ಲೂ ಇದು ಲಾ ಅಂಡ್ ಆರ್ಡರ್ ವಿಷಯ, ನಾನು ಟ್ರಾಫಿಕ್ ಪೊಲೀಸ್, ನಾನೇನ್ ಮಾಡಕ್ಕಾಗತ್ತೆ. ಅದು ಅಲ್ದೆ ಇವನ್ ಸ್ಟೇಟಸ್ಗೆ ತಕ್ಕಂತೆ ಹುಡುಗಿನ ನೋಡ್ಕೋಬೇಕಾಗಿತ್ತು. ಆ ಓನರು ನನಗೂ ಗೊತ್ತಿರೋರೆ, ಅವ್ರು ಹುಡುಗಿನೇ ಲವ್ ಮಾಡಿದ್ರೆ ಅವ್ರು ಸುಮ್ನೆ ಬಿಡ್ತಾರಾ ಅಂತ ಅರುಣ್ ಹೇಳ್ಬೇಕಾದ್ರೆ, ಏಯ್, ಈ ತರ ಎಲ್ಲ ಮಾತಾಡೋದಕ್ಕೆ ನಿನ್ಗೆ ನಾಚಿಕೆ ಆಗಲ್ವೇನಯ್ಯ, ನೀನು ಸ್ವಂತದವ್ರು ಅಂತಾನು ನೋಡಕ್ ಬೇಕಾಗಿಲ್ಲ, ಆದ್ರೆ ನಿನ್ ಕಣ್ ಮುಂದೆ ಏನು ತಪ್ಪು ಮಾಡದಿರೋ ಹುಡುಗಂಗೆ ಹೊಡಿತಾ ಇದ್ರು ನೋಡ್ಕೊಂಡು ಸುಮ್ನೆ ಇದ್ದಿದ್ದಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಅದನ್ನ ಕೇಳ್ಬೇಕು ಅಂತಾನೆ ನಿನ್ಗೆ ಅನ್ನಿಸ್ಲಿಲ್ವಾ? ಸ್ವಲ್ಪನು ಕರುಣೆ ಅನ್ನೋದೇ ಇಲ್ಲ ನಿನ್ಗೆ. ಅಲ್ಲ, ನಿನಗೆ ನನ್ ಜೊತೆ ಸಮಸ್ಯೆ ಇದೆ, ಆದ್ರೆ ಆ ಕುಟುಂಬ ನಿನಗೇನ್ ಮಾಡಿತ್ತು? ನನ್ ಮೇಲಿರೋ ಕೋಪನ ನನ್ ಮೇಲೆ ತೀರಿಸ್ಕೋ, ಆದ್ರೆ ಅವ್ರ ಮೇಲಲ್ಲ. ನಾಳೆ ನಿನಗೆ ಸಮಸ್ಯೆ ಅಂತ ಬಂದಾಗ ನಿನ್ ಜೊತೆ ಇವ್ರೇ ಬಂದ್ ನಿಲ್ಬೇಕು, ಅದನ್ನ ಮರಿಬೇಡ ಅಂತ ಸೂರ್ಯ ಹೇಳ್ತಾನೆ. ನಾನ್ ಸತ್ರೆ ಅಳೋದಿಕ್ಕೆ ಇವ್ರೇ ಇರೋದು ಅಂತ ಹೇಳ್ತಾ ಇದ್ಯಾ? ನನಗೋಸ್ಕರ ಯಾರು ಅಳೋ ಅವಶ್ಯಕತೆ ಇಲ್ಲ ಅಂತ ಅರುಣ್ ತುಂಬಾನೇ ದುರಂಕಾರದಲ್ಲಿ ಮಾತಾಡ್ತಾನೆ. ಇದನ್ನ ಕೇಳಿ ಸೂರ್ಯ ಮೀನಿಗೆ ಕೋಪ ಬರ್ತಿರುತ್ತೆ. ಹೇಳಿದೆಲ್ಲ ಮುಗ್ದಾಯ್ತು ತಾನೆ, ಹೋಗ್ತಾ ಇಲ್ಲಿಂದ ಅಂತ ಅರುಣ್ ಹೇಳ್ಬೇಕಾದ್ರೆ, ಏಯ್, ಏನು ಅಂತ ಮಾತಾಡ್ತಿದ್ಯೋ ಅಂತ ಸೂರ್ಯ ಕೋಪ ಮಾಡ್ಕೊಂಡ್ ಹೋಗ್ತಾನೆ. ರೀ, ಸುಮ್ನೆ ಇರಿ, ನಾವ್ ಹೋಗೋಣ ಬನ್ನಿ ಅಂತ ಹೇಳಿ ಮೀನಾ ಸೂರ್ಯನ ಸಮಾಧಾನ ಮಾಡ್ತಾಳೆ. ಹಾಗೆ ಮಂಜಿನ ಕರ್ಕೊಂಡು ಎಲ್ರು ಅಲ್ಲಿಂದ ಹೊರಡ್ತಾರೆ. ಛೇ, ಒಬ್ಬ ಡ್ರೈವರ್ ನನಗೆ ಬುದ್ಧಿವಾದ ಹೇಳೋ ರೀತಿ ಆಗೋದಾ ಅಂತ ಅರುಣ್ ತುಂಬಾನೇ ಕೋಪ ಮಾಡ್ಕೊತಿರ್ತಾನೆ. ಈ ಕಡೆ ವಿಶಾಲು ತಾನ್ ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಗೋಯ್ತಲ್ಲ, ತನ್ ಪ್ಲಾನ್ ಫೇಲ್ ಆಗೋಯ್ತಲ್ಲ ಅಂತ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಓಡಾಡ್ತಿರ್ತಾಳೆ. ಇಷ್ಟು ದಿವ್ಸ ಆ ಸೂರ್ಯ ಮಂಜ ಇಬ್ರು ಸೇರ್ಕೊಂಡು ಈ ನಾಟಕ ಎಲ್ಲ ಹಾಡ್ತಿದಾರೆ ಅಂತ ಅನ್ಕೊಂಡೆ, ಆದ್ರೆ ಆ ಮಂಜ ಒಳಗಡೆ ಇದ್ರೂನು ಇಷ್ಟೆಲ್ಲ ನಡೀತಾ ಇದೆ ಅಂತ ಅಂದ್ರೆ, ನಮ್ ಇನ್ಫಾರ್ಮೇಶನ್ ಎಲ್ಲ ಅವ್ರಿಗೆ ಗೊತ್ತಾಗ್ತಿದೆ ಅಂತಂದ್ರೆ ಇದ್ರ ಹಿಂದೆ ಆ ಸೂರ್ಯ ಮೀನಿಂದೆ ಕೈವಾಡ ಇದೆ. ಅವ್ರಿಬ್ರು ಸೇರಿ ಇದನ್ನೆಲ್ಲ ಹುಡ್ಕಿ ಆಚೆಗೆ ತೆಗಿತಾ ಇದಾರೆ ಅಂತ ವಿಶಾಲು ಹೇಳ್ಕೊಂಡು ತುಂಬಾನೇ ಕೋಪ ಮಾಡ್ಕೊತಿರ್ತಾಳೆ. ಅಕ್ಕ, ಅವ್ರ ಇಷ್ಟೆಲ್ಲ ಮಾಡಿದಾರೆ ಅಂತಂದ್ರೆ ತಾರನ್ನ ಅವ್ರ ಏನಾದ್ರೂ ಕಿಡ್ನಾಪ್ ಮಾಡ್ಬಿಟ್ರೆ ಅಂತ ವಿಶಾಲು ಚೇಲ ಹೇಳ್ಬೇಕಾದ್ರೆ, ಇದಕ್ಕೂ ಮೇಲೆ ಆ ತಾರ ಇಲ್ಲೇ ಇದ್ರೆ ಸರಿ ಹೋಗೋದಿಲ್ಲ ಅಂತ ವಿಶಾಲು ಹೇಳ್ತಾಳೆ. ಯಾಕಕ್ಕ ಅಂತ ವಿಶಾಲು ಚೇಲ ಕೇಳ್ಬೇಕಾದ್ರೆ, ಆ ಸೂರ್ಯ ಅಂತೂ ಸುಮ್ನೆ ಇರೋದಿಲ್ಲ ಕಣೋ, ಇಷ್ಟೊತ್ಕಾಗ್ಲೇ ಅವ್ನ್ ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿರ್ತಾನೆ. ಹೇಗಾದ್ರೂ ಮಾಡಿ ತಾರನ್ನ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ಬೇಕು ಅಂತ ವಿಶಾಲು ಯೋಚನೆ ಮಾಡ್ತಿರ್ತಾಳೆ. ಅಕ್ಕ, ಎಷ್ಟ್ ದಿವ್ಸ ಅಂತ ತಾರನ್ನ ಮುಚ್ಚಿಡ್ತೀರಾ ನೀವು ಅಂತ ವಿಶಾಲು ಚೇಲ ಕೇಳ್ಬೇಕಾದ್ರೆ, ನೋಡು, ಆ ಮಂಜ ಹೇಗಾದ್ರೂ ಮಾಡಿ ಈ ತಾರನ್ ಜೀವನದಿಂದ ಹೊರಟೋಗ್ಬಿಡ್ಬೇಕು, ಆ ಸೂರ್ಯನ ಇದಕ್ಕೆ ತಲೆ ಹಾಕ್ಬಾರ್ದು, ಅಲ್ಲಿವರೆಗೂ ಅವಳನ್ನ ಎಲ್ಲಾದ್ರೂ ಬಚ್ಚಿಡ್ಲೇಬೇಕು ಅಂತ ವಿಶಾಲು ಹೇಳ್ಬೇಕಾದ್ರೆ, ಸರಿ ಅಕ್ಕ, ನನಗೆ ಗೊತ್ತಿರೋ ಜಾಗದಲ್ಲಿ ಫೋನ್ ಮಾಡಿ ಹೇಳ್ತೀನಿ ಇರು ಅಂತ ಹೇಳಿ ವಿಶಾಲು ಚೇಲ ಫೋನ್ ತಗೊಂಡು ಆಚೆಗೆ ಹೋಗ್ತಾನೆ. ಈ ಕಡೆ ಮಂಜನ್ಗೆ ತುಂಬಾ ಏಟ್ ಆಗಿರೋದ್ರಿಂದ ಕನಕ ಮತ್ತೆ ಮೀನಾ ಇಬ್ರು ಸೇರಿ ಅವನ್ಗೆ ಉಪ್ಪಿನ ಶಾಖನ ಕೊಡ್ತಿರ್ತಾರೆ. ಹಾಗೆ ಕುಸುಮ ಅವರು ತುಂಬಾನೇ ಅಳ್ತಾ ಕುತ್ಕೊಂಡಿರ್ತಾರೆ. ಇದಕ್ಕೆ ಕಣ ಹೇಳಿದ್ದು ಶ್ರೀಮಂತರ ಮನೆ ಸಹವಾಸ ನಮಗ್ ಬೇಡ ಅಂತ, ಆದ್ರೆ ನೀನ್ ನನ್ ಮಾತಿನೇ ಕೇಳಿಲ್ವಲ್ಲ ಅಂತ ಹೇಳ್ಕೊಂಡು ಕುಸುಮ ಅವರು ತುಂಬಾನೇ ಅಳ್ತಿರ್ತಾರೆ. ನೋಡು, ಹೇಗಾದ್ರೂ ಮಾಡಿ ತಾರನ್ನ ನೀನ ದೂರ ಮಾಡ್ಲೇಬೇಕು ಅಂತ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದ್ರಲ್ಲಿ ನಿನ್ಗೆ ಅರ್ಥ ಆಗ್ತಿಲ್ವೇನೋ? ಅವ್ರಿಗೆ ಅವ್ರ ಮಗಳನ್ನ ನೀನ್ ಕೊಟ್ಟು ಮದ್ವೆ ಮಾಡಕ್ ಇಷ್ಟ ಇಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಅಲ್ಲ, ಇಷ್ಟ ಪಡ್ಬೇಕಾಗಿರೋದು ನಮ್ ತಾರಮ್ಮ, ಅವಳು ನಮ್ ಮಂಜನ್ನೇ ಮದ್ವೆ ಮಾಡ್ಕೋಬೇಕು ಅಂತಿರೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಮೊದ್ಲು
ನಿಮಗ್ ಬೈಬೇಕು ರೀ. ಯಾಕಂದ್ರೆ ಇದಕ್ಕೆಲ್ಲ ಕಾರಣ ನೀವೇ. ಅವ್ನ್ಗೆ ಸಪೋರ್ಟ್ ಮಾಡ್ಕೊಂಡು ಅವ್ನಿಗ್ ಸರಿಯಾಗಿ ಬುದ್ಧಿವಾದ ಹೇಳ್ದೆ ಅವನನ್ನ ಹಾಳಾಗೋದಕ್ ಬಿಟ್ಬಿಟ್ರಿ. ಇವತ್ ನೋಡಿ ಇವ್ನಿಗೆ ಎಂತ ಪರಿಸ್ಥಿತಿ ಬಂದಿದೆ ಅಂತ ಮೀನಾ ಹೇಳ್ತಿರ್ತಾಳೆ. ಏ ಮಂಜ್ಯ, ಏನಾ ನೋವಾಗ್ತಿದೇನೋ ಅಂತ ಸೂರ್ಯ ಕೇಳ್ಬೇಕಾದ್ರೆ ಇಲ್ಲ ಮಾವ ಪರವಾಗಿಲ್ಲ ಅಂತ ಮಂಜ ಹೇಳ್ತಿರ್ತಾನೆ. ಏಯ್ ಏನೋ ಪರವಾಗಿಲ್ಲ, ನೋಡಿ ಅಳಿಯಂದ್ರೆ ಮೈಯೆಲ್ಲ ಪೂರ್ತಿ ಗಾಯಗಳೇ ಇದೆ. ಈ ರೀತಿ ಇಂಥ ದಿವಸ ನೋಡೋದಿಕ್ಕ ನಾನ್ ಇವನನ್ನ ಕಷ್ಟಪಟ್ಟು ಬೆಳೆಸಿದ್ದು ಅಂತ ಕುಸುಮ್ ಅವರು ಕೇಳ್ಬೇಕಾದ್ರೆ, ಅತ್ತೆ ಅವನು ಒಳ್ಳೆ ಹುಡ್ಗಾನೆ, ಚೆನ್ನಾಗ್ ಓದಿದಾನೆ, ಒಳ್ಳೆ ಕೆಲ್ಸಕ್ ಹೋಗ್ತಿದ್ದಾನೆ. ಈ ಪ್ರೀತಿ ಅನ್ನೋದು ಎಲ್ರನ್ನ ನೋಡಿ ಬರೋದಿಲ್ಲ ಅತ್ತೆ, ಎರಡ್ ಮನ್ಸು ಒಪ್ಕೋಬೇಕಷ್ಟೇನೆ, ಇನ್ ಬೇರೆ ಎಲ್ಲ ಲೆಕ್ಕಕ್ ಬರೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಭಾವ ಮನ್ಸುಗಳು ಒಪ್ಕೊಂಡ್ರೆ ಸಾಕ, ಅದ್ರ ಜೊತೆಗೆ ದುಡ್ಡು ಸಹ ಒಪ್ಕೋಬೇಕಲ್ವಾ? ಆ ವಿಶಾಲ ಬಗ್ಗೆ ನಿಮ್ಗೂ ಚೆನ್ನಾಗ್ ಗೊತ್ತಿದೆ ತಾನೆ ಅಂತ ಕನಕ ಹೇಳಿದಾಗ, ಗೊತ್ತಿದೆ ಕನಕ, ಆದ್ರೆ ಅವನೇನು ಆ ತಾರನ್ ಹತ್ರ ಇರೋ ದುಡ್ಡನ್ ನೋಡಿ ಲವ್ ಮಾಡದ್ನ? ಅವನು ಈಗಾಗ್ಲೇ ಅವ್ರನ್ನ ಲವ್ ಮಾಡಾಗಿದೆ, ಇನ್ನಿದ್ರ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ ಇಲ್ಲ ಅಂತ ಸೂರ್ಯ ಹೇಳ್ದಾಗ, ಭಾವ ನನ್ಗದೆಲ್ಲ ಗೊತ್ತಿಲ್ಲ, ನಾನು ತಾರನ್ನ ನೋಡ್ಲೇಬೇಕು ಅಂತ ಮಂಜ ಹೇಳ್ತಾನೆ. ಇಷ್ಟೆಲ್ಲ ಆದ್ರೂ ತಾರನ್ನ ನೋಡ್ಬೇಕು ಅಂತ ಹೇಳ್ತಿದ್ದಾನಲ್ಲ ಅಂತ 4 ಜನ ತುಂಬಾ ಕೋಪ ಮಾಡ್ಕೋತಾರೆ. ಇಷ್ಟೆಲ್ಲ ಹೇಳಿದ್ರು ಅವಳನ್ನ ನೋಡ್ಬೇಕು ಅಂತ ಹೇಳ್ತಿದ್ಯಲ್ಲ, ಬುದ್ಧಿ ಇಲ್ವೇನ ನಿನ್ಗೆ ಅಂತ ಕುಸುಮ ಅವರು ಮಂಜನ್ಗೆ ಬೈತಾರೆ. ಏ ಮಂಜ, ಏನು ಹೇಳ್ತಿದ್ಯಾ ಅಂತ ಮೀನಾ ಕೇಳ್ಬೇಕಾದ್ರೆ, ಹೌದು ಅಕ್ಕ, ನಾನು ತಾರನ್ನ ನೋಡ್ಲೇಬೇಕು ಭಾವ, ತಾರ ಇಲ್ಲೇ ಇದ್ದಾಳೆ ಅಂತ ನನ್ಗೆ ಚೆನ್ನಾಗ್ ಗೊತ್ತಿದೆ, ನಾನು ಅವಳನ್ನ ನೋಡ್ಲೇಬೇಕು ಭಾವ ಅಂತ ಮಂಜ ಹೇಳ್ಬೇಕಾದ್ರೆ ಕುಸುಮ ಅವರು ಮಂಜನ್ಗೆ ಹೊಡೆಯೋದಕ್ಕೆ ಅಂತ ಹೋಗ್ತಾರೆ. ಆಗ ಸೂರ್ಯ ಮೀನಾ ಇಬ್ರು ಅವ್ರನ್ನ ತಡಿತಾರೆ. ಲೋ ಮಂಜಿಯ, ನೀನು ಒಂದ್ ಕೆಲ್ಸ ಮಾಡು, ತಾರಮ್ಮಂಗೆ ಫೋನ್ ಮಾಡ್ಬಿಟ್ಟು ಇದ್ಯಾಕೋ ಸರಿ ಬರೋದಿಲ್ಲಮ್ಮ, ನಾವಿಬ್ರು ಬ್ರೇಕಪ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಡ ಅಂತ ಸೂರ್ಯ ಹೇಳ್ದಾಗ, ಅದನ್ನ ಕೇಳಿ ಮನೆಯವ್ರೆಲ್ರಿಗೂ ಶಾಕ್ ಆಗತ್ತೆ. ಭಾವ ಏನ್ ಭಾವ ಮಾತಾಡ್ತಿದೀರಾ ಅಂತ ಮಂಜ ಕೇಳ್ಬೇಕಾದ್ರೆ, ಹೌದು ಕಣೋ, ಇವ್ರೆಲ್ರಿಗೂ ಬೇಕಾಗಿರೋದು ಅದೇ ತಾನೇ, ನೀನು ಈ ವಿಷಯನ ಹುಡುಗಿಗೆ ಹೇಳ್ಬಿಡು, ನೀನ್ ಹಿಂಗ್ ಹೇಳ್ದಲ್ಲ ಅಂತ ಆ ಹುಡುಗಿಗೆ ಬೇಜಾರಾಗಿ ಅವಳೇನಾದ್ರೂ ವಿಷ ತಗೊಳ್ತಾಳೆ, ಅದೇ ನೋವಲ್ಲಿ ನೀನು ಯಾವ್ದಾದ್ರು ಕೆರೆಗೋ ಬಾವಿಗೋ ಹೋಗಿ ಜಂಪ್ ಹೊಡೆದ್ಬಿಡು ಅಂತ ಸೂರ್ಯ ಹೇಳ್ತಿದ್ದಂಗೆ ಅದನ್ನ ಕೇಳಿ ಮನೆಯವ್ರೆಲ್ರಿಗೂ ಶಾಕ್ ಆಗತ್ತೆ. ನೀವಿಬ್ರು ಇಲ್ಲ ಅಂದ್ರೆ ಈ 2 ಮನೇಲಿ ಯಾವ್ದೇ ರೀತಿ ಸಮಸ್ಯೆ ಆಗೋದಿಲ್ಲ ಕಣ, ಅವ್ರಿಬ್ರು ತುಂಬಾ ಚೆನ್ನಾಗಿರ್ತಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಭಾವ ಯಾಕ್ ಭಾವ ಇಂತ ಮಾತೆಲ್ಲ ಮಾತಾಡ್ತಿದ್ದೀರಾ ಅಂತ ಕನಕ ಕೇಳ್ತಾಳೆ. ಮತ್ತಿನ್ನೇನ್ ಕನಕ, ಇನ್ನೇಂಗ್ ಮಾತಾಡ್ಬೇಕು ಹೇಳ, ಮಾತು ಮುಂಚೆ ಎಲ್ರು ಮರ್ತ್ಬಿಡು ಅಂತ ಹೇಳ್ತಾ ಇದೀರಾ ಅಲ್ಲ, ಅವ್ರಿಬ್ರು ಯಾವ ರೀತಿ ಒಂದ್ ಮಾಡ್ಬೇಕು ಅಂತ ಯೋಚನೆ ಮಾಡದೆ ಮರ್ತೋಗುವಂತ ಈ ಸುಮ್ನೆ ಈ ರೀತಿ ಅವನಿಗೆ ತೊಂದ್ರೆ ಕೊಡ್ತಿದ್ದೀರಲ್ಲ ಅಂತ ಸೂರ್ಯ ಕೇಳ್ತಾನೆ. ಅದು ಹಾಗಲ್ಲ ಅಳಿ, ಅಂದ್ರೆ ಅವಳಿಂದನೇ ತಾನೇ ಇವತ್ತು ಇವನು ಇಂಥ ಪರಿಸ್ಥಿತಿಗೆ ಬಂದಿರೋದು ಅಂತ ಕುಸುಮ ಅವರು ಹೇಳ್ದಾಗ, ನೋಡಿ ಅತ್ತೆ, ಇಷ್ಟೆಲ್ಲ ಒದೆ ತಿಂದ್ಮೇಲೇನು ಅವನು ಆ ಹುಡುಗಿನ ನೋಡ್ಬೇಕು ಅಂತ ಹೇಳ್ತಿದ್ದಾನೆ ಅಂತಂದ್ರೆ ನಿಮ್ಗೆ ಅದ್ರಲ್ಲಿ ಅರ್ಥ ಆಗ್ತಿಲ್ವಾ ಅವನು ತಾರನ ಎಷ್ಟು ಲವ್ ಮಾಡ್ತಿದ್ದಾನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಮೀನಾ, ಕುಸುಮ ಮತ್ತೆ ಕನಕ 3 ಜನ ಮಂಜನ್ನೇ ನೋಡ್ತಿರ್ತಾರೆ. ಆಗ 3 ಜನ ಈ ಮಾತನ್ನ ಕೇಳಿ ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ, ಅದ್ರಲ್ಲಿ ಮೀನಾ ಅವ್ನ್ ಇಷ್ಟಪಟ್ಟಿದ್ದಾನೆ ಅಂದ್ರೆ ಅವನಿಗೆ ಆ ಜೀವನ ಸಿಗುತ್ತೆ, ಅದಕ್ಕೆ ನಾನ್ ಸಪೋರ್ಟ್ ಮಾಡ್ತೀನಿ ಅಂತ ಒಪ್ಕೋತಾಳೆ. ಹಾಗೆ ಕನಕ ಕೂಡ ನನ್ಗೂ ಒಪ್ಕೆ ಇದೆ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಮಾತ್ ಕೊಡ್ತಾಳೆ. ರೀ, ಮಂಜ ಮತ್ತೆ ತಾರ ಒಂದಾಗೋದಕ್ಕೆ ಏನ್ ಮಾಡ್ಬೇಕೋ ಅದನ್ನ ನೀವ್ ಮಾಡಿ, ನಾನ್ ನಿಮ್ ಜೊತೆ ಇರ್ತೀನಿ ಅಂತ ನೀನಾ ಸೂರ್ಯಂಗ್ ಹೇಳ್ದಾಗ, ಅಬ್ಬಾ ಇಷ್ಟು ಸಾಕು, ನನ್ಗೆ ಆನೆ ಬಲ ಬಂದಂಗಾಯ್ತು, ಲವ್ ಮಂಜಿಯ ಮುಂದೆ ಏನಾಗ್ಬೇಕೋ ಅದನ್ನ ನಾನ್ ನೋಡ್ಕೋತೀನಿ ಅಂತ ಸೂರ್ಯ ತುಂಬಾ ಹೇಳ್ಕೊಂಡು ಖುಷಿ ಪಡ್ತಿರ್ತಾನೆ. ಅಳಿಯಂದ್ರೆ ಅಂತ ಕುಸುಮ್ ಅವ್ರು ಹೇಳ್ಬೇಕಾದ್ರೆ, ಅತ್ತೆ ನೀವೇನು ಭಯ ಪಡ್ಕೋಬೇಡಿ, ಇದಕ್ಕೂ ಮೇಲೆ ಮಂಜನ್ ಮೇಲೆ ಒಂಚೂರ್ ಧೂಳು ಕುತ್ಕೋಬಾರ್ದು, ಅದಕ್ಕೆ ನಾನ್ ಗ್ಯಾರಂಟಿ. ಅಲ್ಲ, ನಿಮ್ ಮಗಳು ಮೀನಾನೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಳೆ, ಹೆಂಡತಿ ಗ್ರೀನ್ ಸಿಗ್ನಲ್ ಕೊಟ್ಮೇಲೆ ಗಂಡ ಅದನ್ನ ಕೇಳಿಲ್ಲ ಅಂದ್ರೆ ತಪ್ಪಾಗುತ್ತೆ ಅತ್ತೆ. ಲವ್ ಮಂಜಿಗೆ ತಲೆ ಕೆಡ್ಸ್ಕೊಬಿಡ ಕಣೋ, ನಿನಗೋ ತಾರಮ್ಮನ್ಗುನೋ ಡುಮ್ಟಕ ಫಿಕ್ಸ್ ಕಣೋ ಅಂತ ಸೂರ್ಯ ಹೇಳ್ದಾಗ ಅದನ್ನ ಕೇಳಿ ಮಂಜ ಖುಷಿ ಪಡ್ತಿರ್ತಾನೆ. ಹಾಗೆ ಮನೆಯವರೆಲ್ರು ಸೂರ್ಯನ ನೋಡಿ ನಗ್ತಿರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.